ಯಶಸ್ವಿಗೊಳಿಸಬೇಕು. ಯಾವ ರೀತಿ ಯಶಸ್ವಿಗೊಳಿಸಲು ಎಲ್ಲ ಗಣೇಶ ಮಂಡಳಿ ಇರ್ಬೋದು ಮತ್ತು ನಮ್ಮ ಮುಸ್ಲಿಂ ಸಹೋದರರ ಹಬ್ಬಗಳಿರ್ಬೋದು, ಎಲ್ಲ ಹಬ್ಬಗಳನ್ನೊಂದು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಿಕೊಂಡು ನಾವು ಒಂದು ಶಾಂತಿಯುತವಾಗಿ ನಾವು ಕಾರ್ಯಕ್ರಮ ಮಾಡಬೇಕಂತ ಹೇಳೋ ಸಲುವಾಗಿ ಈ ರೀತಿ ಮುಂಜಾಗ್ರತಾ ಕ್ರಮವಾಗಿ ನಾವು ಶಾಂತಿ ಸಭೆ ನಂಬ್ಕೋತೀವಿ. ಅದೇ ರೀತಿ ತಾವೆಲ್ಲರೂ ಆಗಮಿಸಿದ್ರಿ. ಸುಮಾರು ಗಣೇಶ ಚತುರ್ಥಿ ಹಬ್ಬನ 11 ದಿವಸಗಳ ಕಾಲ ಆಚರಣೆ ಮಾಡಲಾಗ್ತದೆ. 11 ದಿವಸ ಕಾಲ ಆಚರಣೆ ಮಾಡುವಾಗ ಯಾವಾಗಿಂದ ಫಸ್ಟ್ ಪ್ರತಿಷ್ಠಾಪನೆಯಿಂದ ಹಿಡ್ಕೊಂಡು ಅಪ್ ಟು ವಿಸರ್ಜನೆಯವರೆಗೆ ಪ್ರತಿಯೊಬ್ಬ ಗಣೇಶ ಮಂಡಳಿಯ ಸದಸ್ಯರ ಹಾಗೂ ಅಧ್ಯಕ್ಷರ ಒಂದು ಜವಾಬ್ದಾರಿ ಏನಿದೆ ಇದನ್ನು ಪ್ರತಿಯೊಂದು ಜವಾಬ್ದಾರಿ ಒಂದು ಒಳ್ಳೆ ರೀತಿಯಿಂದ ನಿಭಾಯಿಸಿದ್ರೆ ಶಾಂತಿಯುತವಾಗಿ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡೋಕೆ ಅನುಕೂಲ ಆಗ್ತದೆ. ಯಾವ ರೀತಿ ಅಂತಂದ್ರೆ ಈಗ ಸಪೋಸ್ ಮೊದಲೇ ಗಣೇಶ ತಂದು ಪ್ರತಿಷ್ಠಾಪನೆ ಮಾಡೋವರಿಗೆ ತರೋವರೆಗೆ ಏನಾದರೂ ಡ್ಯಾಮೇಜ್ ಆಗಿದ್ದು ಮಾಡಿದ ಬಗ್ಗೆ ಏನಾದರೂ ನೀವು ಮುಂಚೆ ಸ್ವಲ್ಪ ಒಳ್ಳೆ ರೀತಿಯಿಂದ ನಿಗಾ ಮಾಡಿದ್ರೆ ಏನಾಗ್ತದೆ, ಮುಂದೆ ಏನಾದರೂ ಹೆಚ್ಚು ಕಡಿಮೆ ಸುಮ್ಮನೆ ಅನ್ನೆಸರಿ ಸಂಶಯಾಸ್ಪದವಾಗಿ ಬೇರೆ ಬೇರೆ ರೀತಿಯಿಂದ ಯೋಚನೆ ಮಾಡೋದು ಮುಂಚೆ ಎಲ್ಲಾದರೂ ಡ್ಯಾಮೇಜ್ ಇದೆ ಅಂತ ನೀವು ಮುಂಚೆ ನೋಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಗಣೇಶ ತರೋಕ್ಕಿಂತಲೂ ಮುಂಚೆನೆ. ಆಮೇಲೆ ನೀವು ಪ್ರತಿಷ್ಠಾಪನೆ ಮಾಡಿದ ನಂತರ ನೀವು ಎಲ್ಲ ಪ್ರತಿಯೊಬ್ಬ ಕಮಿಟಿಯವರು ಅಲ್ಲಿ ಕಂಪಲ್ಸರಿ ಪ್ರತಿಯೊಬ್ಬ ರುಟೀನ್ ಆಗಿ ನಿಮ್ಮ ಶಿಫ್ಟ್ ವೈಸ್ ಇರ್ತಿರೋ ಒಟ್ಟು ಹೇಗಾಗಿರ್ತಿರೋ 24 ಅವರ್ಸು ಯಾರಾದರೂ ಒಬ್ಬರು ಅಲ್ಲಿ ಗಣೇಶ ಹತ್ರ ಇರಲೇಬೇಕು. ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಸಹ ಕೆಲವೊಂದು ಟೈಮಿಗೆ ನೀವು ಇದ್ದಾಗ ಯಾವುದೋ ಒಂದು ಅಚಾತುರ್ಯ ತೆರೀತಾನೆ ಜరుగుತ್ತದೆ. ಅಂತ ಟೈಮಿಗೂ ಸ್ವಲ್ಪ ಅವ್ರು ಮಾಡ್ಯಾರ ಇವ್ರು ಮಾಡೋದು ಒಬ್ಬರನ್ನೆಲ್ಲ ಪ್ಲೇ ಮಾಡೋದು ಸಾಧ್ಯತೆ ಇರ್ತದೆ. ಅದ್ರ ಸಲುವಾಗಿ ಕಂಪಲ್ಸರಿ ಪ್ರತಿಯೊಂದು ಗಣೇಶ ಹತ್ರ 24 ತಾಸು ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಆಮೇಲೆ ನೀವು ಎಲ್ಲ ಅನುಮತಿಗಳನ್ನು ನೀವು ಮುಂಚಿತವಾಗಿ ತಗೋಬೇಕು. ಯಾಕಂದ್ರೆ ನಾವು ನೋಡ್ತೀವಿ ಲಾಸ್ಟ್ 27ನೇ ತಾರೀಕು ಬಂತಂದ್ರೆ 27ನೇ ತಾರೀಕಿಗೆ ಮುಂಚೆ ಬಂದು ಇಲ್ಲ ಸರ್ ನಂಗೆ ಪರ್ಮಿಷನ್ ಕೊಡ್ರಿ ಅದು ಇದು ಅಂತ ನಮ್ಗೆ ಕೇಳ್ತೀರಿ. ಅದಕ್ಕೆಲ್ಲ ಈಗ ಅದ್ರ ಸಲುವಾಗಿ ನಾವು ಅಡ್ವಾನ್ಸ್ ಇಲ್ಲ 10 ದಿವಸ ಮುಂಚೆನೇ ನಾವು ಪೀಸ್ ಕಮಿಟಿ ಮಾಡತ್ತಿದ್ವಿ. ನೀವೆಲ್ಲ ಮುಂಚೆ ಲೆಟರ್ ಕೊಟ್ಟು ಕಂಪಲ್ಸರಿ ಎಲ್ಲ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ನಾಗ ನಾವು ಎಲ್ಲ ಅನುಮತಿ ನೀಡ್ತೀವಿ. ಎಲ್ಲ ಇಲಾಖೆಗಳಿಂದ ಒಂದೇ ಕಡೆ ಸಿಂಗಲ್ ವಿಂಡೋ ಸಿಸ್ಟಮ್ನಾಗೆ